ಈ ಹಿಂದೆ ಸುದರ್ಶನ್ ರಂಗಪ್ರಸಾದ್ ಸೀರಿಯಲ್ ಹೀರೋ ಒಂದು ಮಾತನ್ನ ಹೇಳಿದ್ರು, ನನ್ನ ಜೊತೆ 4 ಜನ ಬಂದು ಫೋಟೋ ತಗೋತಾರೆ, ಬಟ್ ನನಗೆ ಪೆಟ್ರೋಲಿಗೆ ದುಡ್ಡು ಯಾರೂ ಕೊಡಲ್ಲ, ನನ್ನ ಮನೆಗೆ ರೇಷನ್ ಯಾರು ತಂದ್ಕೊಡಲ್ಲ ಅಂತ. ಒಂದ್ ಕಡೆ ಜನಪ್ರಿಯತೆನೂ ಇರುತ್ತೆ, ಇನ್ನೊಂದ್ ಕಡೆ ಜನ ಮಾತಾಡಿಸ್ತಾರೆ, ಎಲ್ಲ ಸರಿ, ಬಟ್ ಮನಿನೇ ಇಲ್ಲ ಅಂತಂದ್ರೆ ಅಥವಾ ಒಂಥರ ಸ್ಟ್ರಗಲ್ ಬೇರೆ ತರ ಅಲ್ವಾ ಅಂತ. ಇದು ಲೈಕ್ ತುಂಬಾ ಡೀಪ್ ಇದೆ ಈ ಟಾಪಿಕ್ ಹೇಳ್ಬೇಕಂದ್ರೆ. ಬಿಕಾಸ್ ಏನನ್ಕೋತಾರೆ, ನಾವು ಈ ಸಿನಿಮಾ ಪ್ರಪಂಚದಲ್ಲಾಗ್ಲಿ ಸೀರಿಯಲ್ ಪ್ರಪಂಚದಲ್ಲಿ ಎಲ್ಲ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಸೇರೋದು. ಸೊ ಹೊರಗಡೆ ಜಗತ್ಗೆ ಏನನ್ಕೋತಾರೆ, ನಾವು ಒಂದು ಒಳ್ಳೆ ಬಟ್ಟೆ ಹಾಕೊಂಡ್ಬಿಟ್ರೆ, ಒಂದು ಗಾಡಿ ಹಿಡ್ಕೊಂಡ್ಬಿಟ್ರೆ ಅವ್ನಿಗೇನು ಗುರು ಸಿನಿಮಾದಲ್ಲಿ ಒಳ್ಳೆ ದುಡ್ಡು ಬರುತ್ತೆ, ಸೀರಿಯಲಲ್ಲಿ ಒಳ್ಳೆ. ಆ್ಯಕ್ಚುಲಿ ಇನ್ ರಿಯಲ್ ಅಷ್ಟು ಇರೋದಿಲ್ಲ. ಎಷ್ಟೋ ಜನ ಇವಾಗ ತುಂಬ ಕಡಿಮೆ ಪೇಮೆಂಟ್ಗೆ ವರ್ಕ್ ಮಾಡ್ತಿರ್ತಾರೆ, ಪಾಪ ಅವ್ರಿಗೆ ಕೈಯಿಂದ ಬಾಯಿಗೆ ಅಷ್ಟೇ ಆಗೋವರೆಗೂ ಅಷ್ಟೇ ದುಡ್ಡಿರುತ್ತೆ. ಬಟ್ ಹೊರಗಡೆ ಪ್ರಪಂಚಕ್ಕೆ ಅದು ಗೊತ್ತೇ ಆಗಲ್ಲ. ಇವಾಗ 4 ಜನ ನೀವು ಹೇಳ್ದಂಗೆ ಫೋಟೋ ತಗೋದ್ರೆ ಎಲ್ಲರೂ ಚೆನ್ನಾಗಿ ಕಾಣ್ತೀವಿ, ನಾವು ಎಲ್ಲರೂ ಬಂದು ಎಲ್ಲರೂ ಸ್ಪಂದಿಸ್ತಾರೆ, ಬಟ್ ಇನ್ ರಿಯಲ್ ಯಾರೂ ಅದನ್ನು ಹೇಳ್ಕೊಳ್ಳೋದೇ ಇಲ್ಲ. ಇವಾಗ ನಮಗೆ ಎಷ್ಟು ಕಷ್ಟ ಇದ್ರು, ಇವಾಗ ನಾನು ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಇವಾಗ ನನ್ನ ಕಷ್ಟನ ಹೇಳ್ಕೊಂಡು ನಾನು ಮರ್ಸಿ ತಗೋಬೇಕು ಆ ಅವಶ್ಯಕತೆ ಇಲ್ಲ. ಅದ್ರ ಬದಲು ವರ್ಕ್ ಹಾರ್ಡ್, ಇನ್ನೂ ಪ್ರಯತ್ನ ಪಟ್ಟು ಒಂದು ಒಳ್ಳೆ ಕೆಲಸ ಸಿಗೋ, ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಗೋ ಥರ ಮಾಡ್ಕೊಳ್ಳಿ. ಸೊ ನಿಮ್ಮ ಜೀವನನ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು ಆವಾಗ. ಈಗ ಶಾರುಖ್ ಖಾನ್ ಅವ್ರು ಇರ್ಬೋದು, ಜಗ್ಗೇ ಸರ ಇರ್ಬೋದು, ಒಂದು ಮಾತನ್ನ ಹೇಳ್ತಾರೆ, ಅಂದ್ರೆ ಕಲಾವಿದನಿಗೂ ವೀಕ್ಷಕರಿಗೂ ಒಂದು ಅಂದ್ರೆ ಅಂತರ ಇರಬೇಕು ಅಂತ, ಗ್ಯಾಪ್ ಇರಬೇಕು. ಈಗ ಕಲಾವಿದ ಹೇಗೆ ಏನು ಎತ್ತ ಅವನ ರಿಯಾಲಿಟಿ ಗೊತ್ತಾಯ್ತು ಅಂತಂದ್ರೆ ವೀಕ್ಷಕರಿಗೆ ಕುತೂಹಲ ಇರಲ್ಲ, ಹೌದು, ಕಳ್ಕೊಂಡ್ಬಿಡ್ತಾರೆ. ಈಗ ಶಾರುಖ್ ಖಾನ್ ಅವ್ರು ಇವತ್ತು ಕೂಡ ಪಾರ್ಟಿ ಮಾಡಿದ್ರೆ ಬ್ಯಾಕ್ ಡೋರ್ ಇಂದಾನೆ ಹೋಗ್ತಾರೆ, ಲೈಮ್ ಲೈಟಿಗೆ ಬರಲ್ಲ, ಸಿನಿಮಾಗಳಲ್ಲಷ್ಟೇ ಕಾಣಿಸ್ಕೊಳ್ತಾರೆ, ಆಮೇಲೆ ಹೋಗ್ತಾರೆ. ಆ ರೀತಿ ಒಂದು ಲೈಫ್ ಸ್ಟೈಲ್ನ ನಾವು ಫಾಲೋ ಮಾಡಬೇಕು. ಈಗ ಕಲಾವಿದ ಅಂತ ಅಂದ್ಕೊಳ್ಳೆ, ಈಗ ಸಿಂಪಲ್ ಲೈಫ್ ಬದುಕು ಲೀಡ್ ಮಾಡಬೇಕು ಅಂತ ಅಂದಾಗ ಬೇಕಾಬಿಟ್ಟು ಎಲ್ಲೋ ತಿರ್ಗಾಡಕ್ಕಾಗಲ್ಲ. ಅಂದ್ರೆ ವೀಕ್ಷಕರು ನಮ್ಮನ್ನ ಒಂದು ಸ್ಥಾನದಲ್ಲಿ ಇಟ್ಟು ನೋಡುವಾಗ ಅದೇ ತರ ಇರ್ಬೇಕಾಗತ್ತೆ. ಇದು ಆಕ್ಚುಲಿ ಎಷ್ಟು ಕಷ್ಟ ಅಂತ. ಏನಾಗ್ಬಿಡುತ್ತೆ ಅಂದ್ರೆ, ಇವಾಗ ಮೈಸೂರು ಪಾಕ್ನ ಒಂದೊಂದು ಚೂರೇ ತಿನ್ಬೇಕು. ನೀವ್ ಇವಾಗ ಜಾಸ್ತಿ ತಿಂತ ಹೋದ್ರೆ ಏನಾಗುತ್ತೆ, ಹೊಡೆದ್ಬಿಡುತ್ತೆ, ಅಯ್ಯೋ ಬೇಡ ಸಾಕು ಅಂತ ಅನ್ಸ್ಬಿಡುತ್ತೆ. ಹಂಗೆ ನಮ್ ಲೈಫು ಅದೇ ತರ. ನೀವ್ ಜಾಸ್ತಿ ಯಾವಾಗ ಕಾಣಿಸ್ಕೋತಿರೋ, ಇವಾಗ ಕಾಣಿಸ್ಕೋತಾನೆ ಇರ್ತೀರಾ, ಅವಾಗ ಜನ ಏನ್ ಅನ್ಕೋತಾರೆ, ನಮ್ಮಲ್ಲಿ ಇವನೊಬ್ಬ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಇವಾಗ ನಾವ್ ಏನೇ ಒಂದು, ಇವಾಗ ನಮ್ ಕೋಪ ಇದ್ರು ಆಗ್ಲಿ, ಯಾವ ತರ ನಮ್ದು ಮೂಡ್ ಚೆನ್ನಾಗಿರಲ್ಲ, ಯಾರ ಮೇಲೆ ರೇಗ್ಬಿಟ್ಟಿರ್ತೀವಿ, ಅವಾಗ ಜನ ಏನ್ ಗೊತ್ತಾ, ಇವ್ನು ಹಿಂಗೆ ಎಗರಾಡ್ತಾವ. ಸೊ ಅವ್ರ ಪರ್ಸೆಪ್ಷನ್ ಚೇಂಜ್ ಆಗ್ಬಿಡುತ್ತೆ. ಬಿಕಾಸ್ ನಮ್ ಲೈಫ್ ಇದೆಲ್ಲ ಒಂಥರ ನೀರ್ ಮೇಲೆ ಗುಳ್ಳೆ ಇದ್ದಂಗೆ. ಫೇಮ್ ಯಾವಾಗ್ಲೂ ಇರೋದಿಲ್ಲ, ಮೇಲ್ಗಡೆ ಹದ್ದವನು ಕೆಳಗಡೆ ಇಳಿಲೇಬೇಕು. ಸೊ ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು. ಸೊ ನಾವು ಜನರ ಸೆಂಟಿಮೆಂಟ್ಸ್ನೇ ತಗೊಂಡು ನಾವು ಬದುಕೋದಕ್ಕೆ ಆಗಲ್ಲ. ಬಟ್ ಇನ್ ರಿಯಾಲಿಟಿ ಇವಾಗ ನಾವು ಚೆನ್ನಾಗಿ ಇವಾಗ ಒಂದ್ ಕಡೆ ಇರ್ಬೇಕಂದ್ರೆ ಯು ಹ್ಯಾವ್ ಟು ಬಿ ಲೈಕ್, ಅವಾಗ ತೋರ್ಸ್ಕೊಂಬಾರ್ದು. ಇವಾಗ ಒಂದು ಪ್ರಾಜೆಕ್ಟ್ ಮುಗೀತಾ, ಇವಾಗ ಸಡನ್ ಆಗಿ ನೀವು ಇನ್ನೊಂದ್ಸತಿ ಬಂದ್ರೆ, ಎಂಟ್ರಿ ಕೊಟ್ರೆ ನಿಮ್ಗೆ ಏನು ಎಕ್ಸೈಟ್ಮೆಂಟೇ ಇರಲ್ಲ ಜನಕ್ಕೆ. ಓಕೆ, ಅವನು ಅದೇ ತರ ಇದ್ದಾನೆ, ಇಲ್ಲೂ ಮಾಡ್ತಿದ್ದಾನೆ ಅಷ್ಟೇ. ಸೊ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂನ ನೀವೇ ಚಾನಲೈಸ್ ಮಾಡ್ಕೊಂಡು ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಶಾರುಖ್ ಖಾನ್ ಬಗ್ಗೆ ಹೇಳಿರಿ, ಅವ್ರ ತರ ಮಾರ್ಕೆಟಿಂಗ್ ಯಾರು ಮಾಡ್ತಾರೆ ಹೇಳಿ? ಹಿ ಡಸನ್ ಹ್ಯಾವ್ ಅ PR ಟೀಮ್ ಎನಿಥಿಂಗ್, ಬಟ್ ದ ವೇ ಹಿ ಮಾರ್ಕೆಟ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾರೆ ಅವರು. ಒಂದು ಪ್ರಾಜೆಕ್ಟ್ ಆದ್ಮೇಲೆ ಏನಕ್ಕೆ ಗ್ಯಾಪ್ ತಗೋತಾರೆ? ಇವಾಗ ಬಿಡಿ ಬಾಲಿವುಡ್ ಬಿಡಿ, ನಮ್ಮ ಕರ್ನಾಟಕದ ನಮ್ಮ ಎಸ್ ಸರ್ ಬಗ್ಗೆ ಮಾತಾಡೋಣ. ಅವ್ರು ಎಷ್ಟು ಚೆನ್ನಾಗಿ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ ನೋಡಿ. ಇವಾಗ ಒಂದು ಸಿನಿಮಾ ಆದ್ಮೇಲೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ, ಬೇರೆ ಯಾವುದೋ ಮಾಡಿದ್ರು, ಮಧ್ಯದಲ್ಲಿ ಅದನ್ನ ಬೇಗ ಬ್ಯಾಕ್ಔಟ್ ಆದ್ರು, ಆಮೇಲೆ ಮತ್ತೆ ಇನ್ನೊಂದು ಮಾಡಿದ್ರು. ಎಲ್ಲೋ ಅವ್ರದ್ದೇನು ಜಾಸ್ತಿ ತೋರಿಸ್ಕೊಳ್ಳೋದು, ಎಲ್ಲಿ ಜಾಸ್ತಿ ಯು ಶುಡ್ ಆಲ್ವೇಸ್ ಕೀಪ್ ಯುವರ್ ಮಾರ್ಕೆಟ್ ರೈಸ್ ಹೈ. ಸೊ ನೀವು ಜಾಸ್ತಿ ಜನಕ್ಕೆ ನೋಡಿದಷ್ಟು ನಿಮ್ಮನ್ನ ಜನ ಓಕೆ ಇವ್ನು ರೆಗ್ಯುಲರ್ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಆ ಪ್ರೈಸಿ ಇದನ್ನ ಸ್ವಲ್ಪ ಇಟ್ಕೊಬೇಕು ಅಂತ ಹೇಳ್ತೀನಿ ಕಲಾವಿದರಿಗೆ. ಕನ್ನಡದಲ್ಲಿ ನಿಮ್ಮನ್ನ ಬಿಟ್ರೆ ಕಿರಣ್ ರಾಜ್ ಅಂತ ಅನ್ಸುತ್ತೆ. ಅಂದ್ರೆ ಪಬ್ಲಿಕ್ ಒಂದೊಂದಷ್ಟು ಇವೆಂಟ್ಗಳಲ್ಲಿ ಬಿಟ್ರೆ ಅಷ್ಟ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಅಥವಾ ಯಾವ ಫಂಕ್ಷನ್ಸ್ ಅಲ್ಲಿ ಫೋಟೋ ಹುಡುಕಿದ್ರು ಸಿಗಲ್ಲ. ಏನ್ ರೀಸನ್ ಅಂತ? ಅಂದ್ರೆ ಜನರ ಜೊತೆ ದೂರ ಇರೋದ ಅಥವಾ? ನಮ್ಮಿಬ್ರದ್ದು ಮೈಂಡ್ ಸೆಟ್ ಎಲ್ಲೋ ಒಂದ್ ಸ್ವಲ್ಪ ಒಂದೇ ತರ ಇದೆ ಆಕ್ಚುಲಿ. ಅದಲ್ದೆ ಲೈಕ್ ನಾವು ತುಂಬಾ ನಾವು ಆಕ್ಚುಲಿ ನಾವು ಹೆಂಗೆ ಹೇಳೋದಂದ್ರೆ ಗೊತ್ತಾಗ್ತಿಲ್ಲ. ನಮಗೆ ಕರಿಯರ್ ಅಂದರೆ ತುಂಬ ಇಂಪಾರ್ಟೆನ್ಸ್. ನಮಗೆ ನೀವು ಫಸ್ಟ್ ಯಾವುದೇ ಕೇಳಿದ್ರು ನಮ್ಮದು ಟಾಪ್ ಪ್ರಯಾರಿಟಿ ಕರಿಯರೇ ಬರೋದು, ಆಮೇಲೆ ಮಿಕ್ಕಿದೆಲ್ಲ. ಸೊ ಹಾಗಾಗಿ ನಾವು ಜಾಸ್ತಿ ಎಲ್ಲೂ ಕಂಡ್ಕೊಳ್ಳಲ್ಲ. ಆ್ಯಂಡ್ ಇಟ್ ಈಸ್ ಸಿಂಪಲ್ ಅಲ್ವಾ? ನೀವು ಹೊರಗಡೆ ಹೋಗ್ತೀರಾ, ಹೊರಗಡೆ ಬೇರೆ ಜನನ ಮೀಟ್ ಆಗ್ತೀರಾ, ಹೊಸ ಫ್ರೆಂಡ್ಸ್ನ ಮಾಡ್ಕೊತೀರಾ, ಹೊಸ ಪ್ರಾಬ್ಲಮ್ನ ನೀವೇ ನಿಮಗೆ ತಗೊಬರ್ತಾ ಇದ್ದೀರಾ. ಅದ್ರ ಬದಲು ಕಮ್ಮಿ ಫ್ರೆಂಡ್ಸ್ ಇಟ್ಕೊಳ್ಳಿ, ಕಮ್ಮಿ ಸರ್ಕಲ್ನ ಚಿಕ್ಕದಾಗಿ ಇಟ್ಕೊಳ್ಳಿ, ಯಾರೋ 2-4 ಜನ ಇಟ್ಕೊಳ್ಳಿ ನಿಮ್ಮ ಕಷ್ಟಕ್ಕೆ ಆಗೋರಿಗೆ. ಸೊ ಎಲ್ಲೋ 12 ಗಂಟೆ ಕಾಲ್ ಮಾಡಿದಾಗ ಯಾರಾದ್ರೂ ಒಬ್ರು ಕಾಲ್ ರಿಸೀವ್ ಮಾಡ್ತಾರೆ ಅಂದರೆ ಅಂಥವ್ರನ್ನ ಇಟ್ಕೊಳ್ಳಿ. ಸುಮ್ಮನೆ ಎಲ್ಲರೂ ಫ್ರೆಂಡ್ಸ್ ಅಂತ ಎಲ್ಲರೂ ಯಾರು ಅಷ್ಟು ನಿಮಗೆ ಸ್ಪಂದಿಸಲ್ಲ. ಓಕೆ, ಈಗ ಶ್ರೀರಾಮ್ ದೇಸಾಯಿ ಅಂತಂದ್ರೆ ಆ ಗರ್ಭ ಶ್ರೀಮಂತ
ಎಲ್ಲದೂ ಇದೆ ಅವನ ಹತ್ರ ಅಂತ. ಸೀರಿಯಲ್ ಅಲ್ಲಿ ಅದೇ ಶ್ರೀರಾಮ್ ದೇಸಾಯಿ ಹೇಳ್ತಾ ಇರೋದು. ಆಯ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ನಾವು ಕೂಡ ಪಾಸಿಟಿವ್ ವಿಷಯಗಳನ್ನ ಅಪ್ಲೋಡ್ ಮಾಡ್ತೀವಿ, ಜನ ಅದಕ್ಕೇನೆ ಲಿಮಿಟ್ ಆಗ್ಬಿಡ್ತಾರೆ, ಓ ಇವ್ರ ಲೈಫ್ ಹೀಗೆ ಅಂತ. ಬಟ್ ಆಕ್ಚುಲ್ ಆಗಿ ಲೈಫ್ ಹೇಗಿರುತ್ತೆ, ಅಥವಾ ಅವ್ರು ಆ ರೀತಿ ಥಿಂಕ್ ಮಾಡೋದು ಒಳ್ಳೇದಾ, ಅಥವಾ ಅದರಿಂದ ಬೇರೆ ರೀತಿ ಪರಿಣಾಮಗಳು ಬೀರುತ್ತಾ? ನಾನು ಯಾವಾಗಲೂ ಎಲ್ರಿಗೂ ಹೇಳ್ತಾ ಇರ್ತೀನಿ, ಒಂದು ಬುಕ್ನ ಕವರ್ ನೋಡಿದ ತಕ್ಷಣ ಜಡ್ಜ್ ಮಾಡಕ್ ಹೋಗ್ಬೇಡಿ ಅಂತ. ಆ ಬುಕ್ಕಲ್ಲಿ ಒಂದು ಅಟ್ಲೀಸ್ಟ್ 200 ಪುಟಗಳಿರುತ್ತೆ. ಆ ಕಷ್ಟ ಇರುತ್ತೆ, ಏರ್ಪೇರ್ ಇರುತ್ತೆ ಲೈಫಲ್ಲಿ, ಇದೆಲ್ಲ ಇರಬೇಕು. ನಮ್ಮ ಜನ ಹೊರಗಡೆ ಪ್ರಪಂಚಕ್ಕೆ ನಾವು ತುಂಬ ಚೆನ್ನಾಗಿ ಈಸಿಯಾಗಿ ಕಾಣ್ಬಿಡ್ತೀವಿ, ಅವನ ಹತ್ರ ಎಲ್ಲಿದೆ. ಇನ್ಸ್ಟಾಗ್ರಾಮ್ ಫೋಟೋಸ್ ಆಗಲಿ, ಫೇಸ್ಬುಕ್ ಫೋಟೋಸಿಂದ ನಿಮ್ಮನ್ನು ಅಳಿಯೋದಕ್ಕೆ ಆಗಲ್ಲ. ಒಬ್ಬ ಪರ್ಸನ್ ಇವಾಗ ಫಾರ್ ಎಕ್ಸಾಂಪಲ್ ನನ್ನನ್ನು ಫಸ್ಟ್ ಹಂಗೆ ಅನ್ಕೊಳ್ಳೋರು, ಓಕೆ ಮೈಟ್ ಬಿ ಅ ಸ್ಪಾಯ್ಲ್ಡ್ ಬ್ರ್ಯಾಟ್. ಆ್ಯಕ್ಚುಲಿ ನನಗೆ ಯಾವ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಕಷ್ಟಪಟ್ಬಿಟ್ಟು ನನ್ನ ದುಡ್ಡಲ್ಲೇ ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ಬಂದಿರೋದಿಲ್ಲಿ. ನಂಗೆ ಯಾವ ಬ್ಯಾಕ್ಗ್ರೌಂಡ್ ಏನೂ ಇರಲಿಲ್ಲ, ಯಾರು ಸಪೋರ್ಟ್ ಕೊಟ್ಟಿಲ್ಲ. ನನಗೆಲ್ಲ ಪರಿಚಯ ಆಗಿದ್ದು ಈ ರಾಮ್ಜಿ ಸರು, ಇವರೆಲ್ಲರೂ ಪರಿಚಯ ಆಗಿದ್ದು ಎಲ್ಲ ಒಂದು ಕೋಇನ್ಸಿಡೆನ್ಸ್. ಸೊ ಐ ಆಮ್ ವೆರಿ ಗ್ಲ್ಯಾಡ್ ಈ ಥರ ಒಂದು ಜನರ ಜೊತೆ ನಾನು ಮೀಟ್ ಆಗಿ ಅವ್ರನ್ನೆಲ್ಲ, ಅವ್ರು ನನ್ನನ್ನು ಒಂದು ತಿದ್ದಿ ಒಂದು ಮಟ್ಟಕ್ಕೆ ಇದೆಲ್ಲ ಅವರಿಂದನೇ ನಾನು ಇಲ್ಲಿ ಬಂದು ಕೂತಿರೋದು. ಇವತ್ತು ಯಾರು ಇರಲಿಲ್ಲ ಅಂದ್ರೆ ನಾನು ಇಲ್ಲಿ ನಿಮ್ಮ ಮುಂದೆ ಕೂರಕ್ಕೆ ಚಾನ್ಸೇ ಇರಲಿಲ್ಲ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಆಲ್ ದಿಸ್ ಪೀಪಲ್. ರಾಮ್ಜಿ ಸರ್ ಇರ್ಬೋದು, ರಾಘವೇಂದ್ರ ಹುಣಸೂರ್ ಸರ್ ಇರ್ಬೋದು. ಮಂಗಳಗೌರಿ ಧಾರಾವಾಹಿ ರಾಜೀವನಿಂದ ಸೀತಾರಾಮ ಧಾರಾವಾಹಿ ಶ್ರೀರಾಮನವರೆಗೆ ಅಜಗಜಾಂತರ ವ್ಯತ್ಯಾಸ ಅನ್ಬೋದು ಈ ಪಾತ್ರದ ಬಗ್ಗೆ, ಅಥವಾ ಜನರು ಸ್ವೀಕಾರ ಮಾಡಿರೋದ್ರ ಬಗ್ಗೆ. ಇದು ಹೇಗನ್ಸುತ್ತೆ ಆಕ್ಚುಲ್ ಆಗಿ ಶ್ರೀರಾಮನಾಗಿ ಜನರು ನಿಮ್ಮನ್ನ ಒಪ್ಕೊಳ್ಳುವಂಥದ್ದು ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತಾ, ಹೇಗೆ ಅಂತ? ತುಂಬಾ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ನಂದು ಪ್ರೀವಿಯಸ್ ಪ್ರಾಜೆಕ್ಟ್ ನಲ್ಲಿ ನಾನು ಮಾಡಿರೋ ಪಾತ್ರ ಬಂದ್ಬಿಟ್ಟು ತುಂಬಾ ಅದು ಇಟ್ಸ್ ಅ ಫೀಮೇಲ್ ಸೆಂಟ್ರಿಕ್ ಸ್ಟೋರಿ ಅದು. ಸೊ ನಮ್ಗೆ ತುಂಬಾ ಕಡಿಮೆ ಇತ್ತು ಅದರಲ್ಲಿ, ಒಂದು ಅಷ್ಟು ಏನಂತಾರೆ, ಒಂದು ಪ್ರೋಗ್ರೆಸ್ ಇರಲಿಲ್ಲ ಇದರಲ್ಲಿ ರೋಲಲ್ಲಿ. ಸೊ ಹಾಗಾಗಿ ಅದರಲ್ಲಿ ಜನಕ್ಕೆ ಅಷ್ಟು ನನ್ನ ಆ್ಯಕ್ಟಿಂಗ್ ಏನು ಗೊತ್ತಾಗಕ್ಕೆ ಚಾನ್ಸ್ ಇರಲಿಲ್ಲ. ಬಿಕಾಸ್ ಬಂದ್ಬಿಟ್ಟು ನಮ್ಮ ಮಂಗಳಗೌರಿ ಅವ್ರದ್ದೇ ಜಾಸ್ತಿ ಸ್ಟೋರಿ ಇರ್ತಾಯಿತ್ತು, ಅವ್ರ ಫ್ಯಾಮಿಲಿ ಅದು ಇದು ಅವ್ರದ್ದು ಏನೋ ಪ್ರಾಬ್ಲಮ್ ಆಗೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಅದರಲ್ಲಿ ಯಾವಾಗಲೂ ಸಾಯ್ತಿದ್ದೆ, ನಾನು ಮೋಸ್ಟ್ ಆಫ್ ದ ಟೈಮ್ಸ್ ವಾಪಸ್ ಬಂದುಬಿಡ್ತಾ ಇದ್ದೆ. ಸೊ ಹಾಗಾಗಿ ಜನಕ್ಕೆ ನನ್ನನ್ನು ಅಷ್ಟು ಇಷ್ಟ ಆಗಲಿಲ್ಲ ಆ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ನಾನು ಆ ಪ್ರಾಜೆಕ್ಟ್ ಮುಗಿತಾ ಇರ್ಬೇಕಾದ್ರೂ ನನ್ನ ಕೋ ಆರ್ಟಿಸ್ಟ್ಗೆ ಹೇಳಿದ್ದೆ, ನಾನು ಇನ್ಮೇಲೆ ಯಾವ ಸೀರಿಯಲ್ ಮಾಡಲ್ಲ, ಮಾಡಿದ್ರೆ ಅದು ಬ್ಯಾಂಗ್ ಆಗಿರಬೇಕು, ಟಾಕ್ ಆಫ್ ದ ಟೌನ್ ಆಗಿರ್ಬೇಕು ಆ ಸೀರಿಯಲ್. ಪ್ರಾಬಬ್ಲಿ ನಾನು ಎಲ್ಲೋ ಒಂದು ಕಡೆ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ, ನಾನು ಮಾಡಿದ್ರೆ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕು, ಈ ಥರ ನನ್ನ ಇಂಟ್ರಡಕ್ಷನ್ ಹಿಂಗಿರಬೇಕು, ಹೊರಗಡೆ ಇರಬೇಕು, ಇದೆಲ್ಲ ಅದು ಎಲ್ಲ ಕೂಡ್ ಬಂತು ಅಷ್ಟೇ. ಆ ಟೈಮ್ಗೆ ಕರೆಕ್ಟಾಗಿ ಏನೋ ಟೈಮಿಂಗ್ ತುಂಬ ಚೆನ್ನಾಗಿತ್ತು ಅನಿಸುತ್ತೆ ನಂದು. ಐ ಆಮ್ ಬ್ಲೆಸ್ಡ್. ಈಗ ಎಲ್ಲರೂ ಶ್ರೀರಾಮ್ ತರ ಬದುಕಬೇಕು ಅಂತ ಅನ್ಕೋತಾರೆ, ಅದನ್ನ ನಿಮ್ಗೆ ತೆರೆ ಮೇಲೆ ಬದುಕೋದಕ್ಕೆ ಈಗ ಸದ್ಯ ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ರಿಯಲ್ ಆಗು ಕೂಡ ಆ ತರದ ಅವಕಾಶ ಸಿಗ್ಲಿ ಅಂತ ಹೇಳ್ದಂಗೆ ಆಗ್ಲಿ. ನಿಮ್ಗೆ ಫಸ್ಟ್ ಟ್ರೀಟ್ ಕೊಡಿಸ್ತೀನಿ ನಾನು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.